ರೈನೋಸೆರಸ್ ದುಂಬಿ ಅನ್ನುವಂಥದ್ದು ನಮ್ಮ ತೆಂಗಿನಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಒಂದು ಪೀಡೆ. ಈ ಪೀಡೆಯಿಂದ ಸರಿಸುಮಾರು 15ರಿಂದ 20% ಅಷ್ಟು ಇಳುವರಿ ನಮಗೆ ನಷ್ಟವಾಗುತ್ತದೆ. ಇಂಥ ಪೀಡೆಯನ್ನು ನಮ್ಮ ತೆಂಗಿನ ತೋಟದಲ್ಲಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದು ನಮ್ಮ ತೆಂಗಿನ ತೋಟವನ್ನು ನಾವು ಸ್ಯಾನಿಟೈಸ್ ಮಾಡ್ಕೊಳ್ಬೇಕು. ಎರಡನೇದು ಏನೇ ಬಿದ್ದಂಥ ತ್ಯಾಜ್ಯ ವಸ್ತುಗಳಿದ್ರೂ ಅದನ್ನು ಬೆಂಕಿ ಹಾಕಿ ಸುಟ್ಟಾಕುವಂಥ ಮೂಲಕ ನಮ್ಮ ತೋಟವನ್ನು ಶುಚಿತ್ವವಾಗಿ ಕಾಪಾಡ್ಕೊಳ್ಬೇಕು. ಮೂರನೇದು ಹಸಿ ತೊಪ್ಪೆಯನ್ನು ಡೈರೆಕ್ಟಾಗಿ ನಾವು ಮರದ ಬುಡಕ್ಕೆ ಹತ್ರ ಹಾಕಬಾರ್ದು. ಯಾಕಂದರೆ ಇದು ಮರಿಗಳಿಗೆ ಈ ರೈನೋಸೆರಸ್ ದುಂಬಿ ಮರಿ ಹಾಕಿ ಮೊಟ್ಟೆ ಮಾಡಿ ಅದು ಸಂತಾನೋತ್ಪತ್ತಿವಂತ ಮಾಡುವಂಥ ಜಾಗ ಆಗುತ್ತದೆ. ನಾಲ್ಕನೇದು, ಇದು ನನ್ನ ಕೈಲಿ ಏನು ಕಾಣಿಸ್ತಿದೆ ಫೆರಮೋನ್ ಟ್ರಾಪ್ ಅಂತ ಹೇಳ್ತೀವಿ. ಇದನ್ನು ಎಕರೆಗೆ 1ರಿಂದ 2 ಹಾಕುವಂಥ ಮೂಲಕ ಈ ಟ್ರ್ಯಾಪ್ ಏನಾಗುತ್ತೆ, ಹೆಣ್ಣು ಹುಳುಗಳನ್ನ ಆಕರ್ಷಕವಾಗಿ ಮಾಡಿ ಅದರದ್ದು ಸಂತಾನೋತ್ಪತ್ತಿಯನ್ನು ತಡೆಗಟ್ಟುತ್ತದೆ. ಈ ನಿಟ್ಟಿನಲ್ಲಿ ನಾವು ರೈನೋಸೆರಸ್ ದುಂಬಿಯನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು.